XLPU ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಸುನಿಲ್, ಒಂದು ಪ್ರಶ್ನೆ ಇತ್ತು ನಂದು. ಈ 1.5 ಲಕ್ಷ ಅಮೆರಿಕ ಸೈನಿಕರು ರೆಡಿ ಆಗಿಬಿಟ್ಟಿದ್ದಾರೆ, ಆ್ಯಸ್ ಇಫ್ ಇನ್ನೇನು ಒಂದು ದಿನದಲ್ಲೋ 2 ದಿನದಲ್ಲೋ ಒಂದು ಮಧ್ಯಾಹ್ನದಲ್ಲೋ ಅವರೆಲ್ಲ ಇರಾನ್ಗೆ ಇಳಿದು ಬಿಡ್ತಾರೆ, ಇದೇ ಇರಾನ್ನಲ್ಲಿ ಟ್ರಂಪ್ ಆಳ್ವಿಕೆನೇ ಶುರು ಮಾಡಿಬಿಡ್ತಾರೆ ಅಂತೆಲ್ಲ ಈ ಕೊಚ್ಚಿಕೊಳ್ತಾ ಇರ್ತಕ್ಕಂಥ ವಿಚಾರ ಇದೆಯಲ್ಲ, ನಾವು ಪ್ರಾಕ್ಟಿಕಲಿ ಆನ್ ಪೇಪರ್ ಮಾತಾಡೋದು ಬೇರೆ, ಗ್ರೌಂಡ್ ರಿಯಾಲಿಟಿ ಮಾತಾಡೋದು ನಾವು ಬೇರೆ. ಸುನಿಲ್, ಎಷ್ಟರ ಮಟ್ಟಿಗೆ ಈ ಒಂದು ಸಾಧ್ಯತೆ ಇದೆ? ಯಾಕೆಂದರೆ ಇದು ಮೊದಲಲ್ಲ, ನಾನು ಆ ದ್ವೀಪದ ಮೇಲೆ ಇಳಿಸ್ಬಿಡ್ತೀನಿ, 50,000 ಸೈನಿಕರು ರೆಡಿ ಇದ್ದುಬಿಟ್ಟಿದ್ದಾರೆ, ಅವರೆಲ್ಲರೂ ಬೂಟ್ಸ್ ಆನ್ ದಿ ಗ್ರೌಂಡು, ಪ್ಯಾರಾಚೂಟಲ್ಲಿ ಇಳಿಯೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ, ಕಾರ್ಗ್ ಐಲ್ಯಾಂಡನ್ನು ವಶಪಡಿಸ್ಕೊಂಡ್ಬಿಡ್ತಾರೆ, ಇದೆಲ್ಲ ಕತೆ ನಾವು ಕೇಳಿದ್ದೀವಲ್ವ. 1.5 ಲಕ್ಷ ಸೈನಿಕರು ಇರಾನ್ನ ನೆಲದಲ್ಲಿ ಕಾಲೂರಬಹುದೇ? ಇರಾನ್ನವರು ಕೂಡ IRGC ಅವರು ಕೂಡ ಹೇಳ್ತಾ ಇದ್ರು, ಬಂದು ನೋಡಿ ಮಕ್ಕಳ ನೀವು ಅಂತ, ಬನ್ನಿ ನಾವು ಕಾಯ್ತಾ ಇದ್ದೀವಿ, ವಿ ಆರ್ ಆಲ್ಸೋ ವೆಯ್ಟಿಂಗ್, ನೀವು ಬಂದು ನೋಡಿ ಅಂತ ಅವರು ಒಂದು ಸವಾಲು ಹಾಕಿದ್ರಲ್ಲ. ಎಷ್ಟರ ಮಟ್ಟಿಗೆ ಇದು ಈ ಮಾತನ್ನು ನಂಬಬಹುದು, ಅಥವಾ ಒಂದು ಬಡಾಯಿಯ, ಇದು ಬರೀ ಬಡಾಯಿ ಕೊಚ್ಕೊಳ್ಳೋ ವಿಚಾರನ ಇದು ಅಂತ? ಇಲ್ಲ, ಇದು ನೀವೇನು ಹೇಳಿದ್ರಲ್ಲ, ದಿಸ್ ಇಸ್ ಪ್ಯೂರ್ ಫಿಕ್ಷನ್. ಅಮೆರಿಕ ಎಲ್ಲೂ ಹೇಳಿಲ್ಲ 1.5 ಲಕ್ಷ ಜನನ ನಾನು ಡೆಪ್ಲಾಯ್ ಮಾಡ್ತೀನಿ ಅಂತ. ಯಾಕಂತ ಹೇಳಿದ್ರೆ, ಫಸ್ಟ್ಲಿ ಟ್ರಂಪ್ ಏನು ಕ್ಯಾಂಪೇನ್ ಮಾಡಿಕೊಂಡು ಬಂದಿದ್ದಿದೆ, ಈ ಸಲ ಅಧಿಕಾರಕ್ಕೆ ಬಂದಾಗ ಕ್ಯಾಂಪೇನಲ್ಲೇನೇ ಟ್ರಂಪ್ದು ಒಂದು ಸ್ಟೇಟ್ಮೆಂಟ್ ಇತ್ತು, ನೋ ಫಾರ್ ಎಂಡ್ಲೆಸ್ ಮಿಡ್ಲ್ ಈಸ್ಟ್ ವಾರ್ಸ್. ಇದು ಒನ್ ಆಫ್ ಹಿಸ್ ಕ್ಯಾಂಪೇನ್ ಅಜೆಂಡಾ. ಅಜೆಂಡಾಸ್, ಈ ಅಜೆಂಡಾ ತಗೊಂಡೇನೇನೆ, ದಿಸ್ ಬೀಯಿಂಗ್ ಒನ್ ಆಫ್ ಹಿಸ್ ಅಜೆಂಡಾಸ್, ಮೇನ್ ಅಜೆಂಡಾಸ್, ಅವರು ಪವರ್ಗೆ ಬಂದಿದ್ದು, ಡೊನಾಲ್ಡ್ ಟ್ರಂಪ್ ಪವರ್ಗೆ ಬಂದಿದ್ದು. ಸೆಕೆಂಡ್ಲಿ, ಅಂದರೆ ಮಧ್ಯಪ್ರಾಚ್ಯದ ಶಾಂತಿ ಇರುತ್ತೆ, ವಾರೆಲ್ಲ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ವಾರ್ ಇದ್ರು ನಾವು ಟೆಕ್ನಾಲಜಿಕಲ್ ಸುಪೀರಿಯಾರಿಟಿ ಮೇಲೆ ನಾವು ಬ್ಯಾಟಲ್ ಕಂಡಕ್ಟ್ ಮಾಡ್ತೀವಿ ಹೊರತು ವಿ ವಿಲ್ ನಾಟ್ ಗೆಟ್ ಇನ್ ಟು ಬೂಟ್ಸ್ ಆನ್ ಗ್ರೌಂಡ್. ಕಾರಣ ತುಂಬಾ ಸಿಂಪಲ್, ಅವರಿಗೆ ಅವರ ಪಾಠಗಳು ಆಲ್ರೆಡಿ ಸಿಕ್ಕಾಗಿದೆ. ಅದಕ್ಕೆ ಆ ಪಾಠ ಸಿಕ್ಕಿದ್ದಕ್ಕೆ ಹೇಳಿದ್ದು ನೋ ಫಾರ್ ಎಂಡ್ಲೆಸ್ ಮಿಡ್ಲ್ ಈಸ್ಟ್ ವಾರ್ಸ್. ಇರಾಕಲ್ಲಿ ಏನಾಯ್ತು ಡ್ಯೂರಿಂಗ್ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್, ಅಫ್ಘಾನಿಸ್ತಾನದಲ್ಲಿ ಏನಾಯ್ತು, ಅಫ್ಘಾನಿಸ್ತಾನ್ ವಿ ಆಲ್ ನೋ ಇಟ್ಸ್ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಫ್ಘಾನಿಸ್ತಾನ. ರಷ್ಯಾ ಬಂತು, ರಷ್ಯಾನ ಏನು ಮಾಡಿ, ಅಫ್ಕೋರ್ಸ್ ಅಮೆರಿಕಾ ಡಿಡ್ ಲಾಟ್ ಆಫ್ ಥಿಂಗ್ಸ್, ಎಲ್ಲ ಕ್ರಿಯೇಟ್ ಮಾಡಿದವ್ರನ್ನೇ, ತಾಲಿಬಾನಿಂದ ಹಿಡಿದು ಒಸಾಮಾ ಬಿನ್ ಲಾಡೆನ್ವರೆಗೂ ದೇ ಕ್ರಿಯೇಟೆಡ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಸೊ ಇದು ಏನು ಈಗ ಬರ್ತಾ ಇದೆಯಲ್ಲ, ವಾಟ್ ಎವರ್ ನಮಗೆ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ತಿದೆ, ಅಮೆರಿಕ ಎಲ್ಲೂ ಹೇಳಿಲ್ಲ ನಾವು 1.5 ಲಕ್ಷ ಜನನ ನಾವು ಕಳಿಸ್ತೀವಿ ಅಂತ. ಕಾರಣ ತುಂಬ ಸಿಂಪಲ್, ನೀವು 1.5 ಲಕ್ಷ ಸೋಲ್ಜರ್ಸ್ನ ಲೆಟಸ್ ಸೇ ನೀವು ಡೆಪ್ಲಾಯ್ ಮಾಡಿಬಿಟ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೋಲ್ಜರ್ಸ್ನ ಬಿಡಿ, ನೀವು 1.5 ಲಕ್ಷ ಜನನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡಿದ್ರಿ, ಲಾಜಿಸ್ಟಿಕ್ಸ್ ಎಷ್ಟು ಬೇಕಾಗತ್ತೆ ಗೊತ್ತಾ? ಅದಕ್ಕೆ ಆಲ್ರೆಡಿ ಯು ಆರ್ ರೀಲಿಂಗ್ ಅಂಡರ್ ಡೊಮೆಸ್ಟಿಕ್ ಪ್ರೆಷರ್. ನಿಮ್ಮ ನವೆಂಬರಲ್ಲಿ ಏನು ಎಲೆಕ್ಷನ್ ಬರ್ತಾ ಇದೆ, ಯು ಡೋಂಟ್ ನೋ ದ ಫ್ಯೂಚರ್ ಆಫ್ ಯುವರ್ ಓನ್ ಸೀಟ್, ನಿಮ್ಗೆ ಎಷ್ಟು ಶಕ್ತಿ ಇರುತ್ತೆ ಅದಾದ್ಮೇಲೆ ಗೊತ್ತಿಲ್ಲ. ಸರ್ದು ಒಂದು ಪಾಯಿಂಟಿಂದ ಆ ಪ್ರಶ್ನೆ ನಿಮಗೂ ನಾನು ಕೇಳಬೇಕು ಅಂತ ಇದ್ದೆ. ಈ ಒಂದು ವಾರ್ ಟ್ರಂಪ್ಗಿಂತ ಹೆಚ್ಚಾಗಿ ಇಸ್ರೇಲ್ಗೆ ಬೇಕಾಗಿದೆ. ಇಸ್ರೇಲ್ನ ಮೊಸಾದವರೇ ಸಪೋಸು ಈ ಲಿಂಡ್ಸೆ ಗ್ರಾಹಮನ ಕೊಂದಿದ್ರು ಅಂತ ಅಂದ್ಕೊಳ್ಳಿ, ಹೀಗೆ ಒಬ್ಬೊಬ್ಬರು ಮುಗಿಸ್ತಾ ಇರ್ತೀನಿ, ನನಗೆ ಟೆನಿಕಾಸ್ಟು ನಾನು ಹೇಳಿದಾಗ ನೀನು ಕೇಳಬೇಕು, ಈ ವಾರ್ ಕಂಟಿನ್ಯೂ ಆಗಬೇಕು. ಈ ಥ್ರೆಟ್ಟಲ್ಲೂ, ಇಸ್ರೇಲ್ನ ಈ ಥ್ರೆಟ್ಟಲ್ಲೂ ಅಮೆರಿಕ ಇದ್ದಿರಬಹುದಾ? ನೋ ಸರ್, ನೋಡಿ, ಈಗ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ನೀವು ಯಾವುದೇ ಬ್ಯಾಟಲ್ ತಗೊಳ್ಳಿ, ನೋ ಮ್ಯಾಟರ್, ಇಟ್ ಕ್ಯಾನ್ ಬಿ ವರ್ಲ್ಡ್ ವಾರ್, ಇಟ್ ಕ್ಯಾನ್ ಬಿ ಎ ನ್ಯೂಕ್ಲಿಯರ್ ಬ್ಯಾಟಲ್, ಇಟ್ ಕ್ಯಾನ್ ಬಿ ನ್ಯೂಕ್ಲಿಯರ್ ವಾರ್, ಆ ಎಲ್ಲ ಸಿನಾರಿಯೋಸಲ್ಲೂ ಇದು ಅಪ್ಲೈ ಆಗೇ ಆಗುತ್ತೆ. ಈಗ ಸ್ವಲ್ಪ ಹಿಂದೆ ಹೋಗಿ ನಾವು ನೋಡಿದ್ರೆ, ಸ್ಟ್ರಾಂಗೆಸ್ಟ್ ಅಲೈಸ್ ಇನ್ ದ ವರ್ಲ್ಡ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಇಸ್ರೇಲ್, ಈ ಒಂದು ಪೀಸ್ ಪ್ರಪೋಸಲ್, ಈಗ ಅವ್ರೇನು ಪಾಸ್ ತಂದಿದ್ದಾರೆ ಟು ಗೆಟ್ ಎ ಸೀಸ್ ಫೈರ್, ಅದಕ್ಕೆ ಮುಂಚೆ ಅವರಿಬ್ಬರ ಮಧ್ಯದಲ್ಲಿ ಏನೇನು ಎಕ್ಸ್ಚೇಂಜ್ ಆಗಿತ್ತು, ಅಲ್ಲಿ ಯಾರು JD ವ್ಯಾನ್ಸ್ ಇಸ್ರೇಲಿಗೆಲ್ಲ ಮಾಡಿದ್ರೆ ದೇ ವಿಲ್ ಲೂಸ್ ದಿ ಓನ್ಲಿ ಫ್ರೆಂಡ್ ದಟ್ ದೇ ಹ್ಯಾವ್ ಅಂತ ಹೇಳ್ಬಿಟ್ಟು JD ವ್ಯಾನ್ಸ್ ಇಸ್ರೇಲ್ಗೆ ಆ ಸ್ಟೇಟ್ಮೆಂಟ್ ಕೊಟ್ರೆ, ಬೆಂಜಮಿನ್ ನೆತನ್ಯಾಹು ಹೇಳಿದ್ರು ಅಮೆರಿಕ ಅನ್ಕೊಂಡಿದೆ ಅವರೊಬ್ಬರೇ ನಮಗೆ ಫ್ರೆಂಡ್ ಇರೋದು ಅಂತ ಹೇಳ್ಬಿಟ್ಟು, ಆದರೆ ಇಲ್ಲ 150 ಕೋಟಿ ಜನ ಭಾರತೀಯರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಬಂತು. ಸೊ ಜಸ್ಟ್ ಲುಕ್ ಅಟ್ ದ ಲೆವೆಲ್ ಆಫ್ ಸ್ಟೇಟ್ಮೆಂಟ್ಸ್ ದಟ್ ವರ್ ಎಕ್ಸ್ಚೇಂಜ್ ಅಟ್ ದಟ್ ಟೈಮ್. ಯಾಕಂತ ಹೇಳಿದ್ರೆ ಅಟ್ ಎನಿ ಕಾಸ್ಟ್ ಈ ಪೀಸ್ ಪ್ರಪೋಸಲ್ ಅವ್ರಿಗೆ ಬೇಕಿತ್ತು, ಸ್ವಲ್ಪ ಸ್ಟೆಬಿಲಿಟಿ ತರಬೇಕಿತ್ತು. ಅಂಡ್ ದ್ಯಾನ್ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್, ಅದೆಲ್ಲನೂ ಈಗ ಮುರಿದೋಗಿದೆ, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ದ ಪಾಯಿಂಟ್ ರಿಮೈನ್ಸ್, ಈಗ ಈ ಒಂದು ಇದೇನಿದೆ ಸೀಸ್ ಫೈರ್ ಅಂತ ಏನಿದೆ, ಅದು ಖಂಡಿತವಾಗ್ಲೂ ಇಸ್ರೇಲ್ಗೆ ಅದು ಬೇಕಾಗಿಲ್ಲ. ಸಿ, ಫಾರ್ ಆರ್ ಅಗೇನ್ಸ್ಟ್ ಈಸ್ ಎ ಡಿಫರೆಂಟ್ ಮ್ಯಾಟರ್. ಸೆಂಟಿಮೆಂಟಲ್ ಆಗಿ ನಾವು ಯಾರನ್ನ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ಬೋದು. ನಾನು ಇರಾನ್ನ ಸಪೋರ್ಟ್ ಮಾಡೋದಿಲ್ಲ, ಇಸ್ರೇಲ್ ಮಾಡ್ಬೋದು, ವೈಸ್ ವರ್ಸಾ ಇಸ್ ಟ್ರೂ ಫಾರ್ ಯು ಆಲ್ಸೋ, ನೀವು ಮಾಡ್ಬೋದು. ಬಟ್ ಪಾಯಿಂಟ್ ರಿಮೈನ್ಸ್, ಈಗ ಲಾಸ್ಟ್ ಏಪ್ರಿಲ್ ಅಲ್ಲೇನೆ
ಇಸ್ರೇಲ್ ಅಲ್ಲಿ ಎಲೆಕ್ಷನ್ ಆಗ್ಬಿಡ್ಬೇಕಿತ್ತು ಇಫ್ ಇಟ್ ವಾಸ್ ನಾಟ್ ಅ ವಾರ್ ಸಿನಾರಿಯೋ. ಕರೆಕ್ಟ್. ಅರ್ಥ ಆಯ್ತಾ? ಬೆಂಜಮಿನ್ ನೆತನ್ಯಾಹು ಒಂದು ವರ್ಷ ಇಸ್ರೇಲ್ ದೊಡ್ಡ ಪ್ರತಿರೋಧವನ್ನು ಎದುರಿಸ್ತಾ ಇರೋದು. ಆದ್ರೆ ಅದೇ 1st of April ಇಸ್ರೇಲ್ ಅಲ್ಲಿ $270 million ವರ್ತ್ ನ್ಯಾಷನಲ್ ಬಜೆಟ್ ಪಾಸ್ ಆಯ್ತು. ಅದರಲ್ಲಿ $45 million ಏನಿದೆ ಅದು ಅವರು ಡಿಫೆನ್ಸ್ಗೆ ಅಲೋಕೇಟ್ ಮಾಡಿದ್ರು. ಇದು ನಡೀತು. ಸೊ ಇನ್ ಕೇಸ್ ಆಫ್ ವಾರ್ ಗವರ್ಮೆಂಟ್ಸ್ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ವಾರ್ ನಡೆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಂಗಾಮಿ, ಹಿ ವಾಸ್ ದ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್. ಯಾಕಂದ್ರೆ ಅವ್ರಿಗೆ ಇದು ಹೋಗ್ಬಿಟ್ಟಿದ್ದು, ಬಟ್ ಆ ಟೈಮಲ್ಲಿ ಅದಾಯ್ತು, ವಾರ್ ಆಯ್ತು. ಸೊ ಅವ್ರ ಮೇಲೆ ತುಂಬಾ ಕರಪ್ಷನ್ ಚಾರ್ಜಸ್ ಇದೆ ಬೆಂಜಮಿನ್ ನೆತನ್ಯಾಹು ಮೇಲೆ. ಸೊ ಇದು ಎಲ್ಲಾ ಕಂಡೀಷನ್ಸ್ ಇರುವಾಗ ವೈ ವುಡ್ ಹಿ ನಾಟ್ ವಾಂಟ್ ಟು ಕಂಟಿನ್ಯೂ ವಿತ್ ವಾರ್? ಇದಿದ್ದೇ ಇರುತ್ತೆ. ಸೆಕೆಂಡ್ಲಿ, ಕಮಿಂಗ್ ಟು ಮೊಸಾದ್ ಏಜೆಂಟ್ಸ್ ಟಾರ್ಗೆಟಿಂಗ್ ಅಮೆರಿಕನ್ಸ್, ಡೊನಾಲ್ಡ್ ಟ್ರಂಪ್ ಆಗ್ಬೋದು, ಯಾರನ್ನ ಬೇಕಾದ್ರೂ, ಲಿಂಡ್ಸೆ ಗ್ರಾಹಮ್ ಆಗ್ಬೋದು. ಸಿ, officially it is confirmed he died of a heart attack. But my question, heart attack ಯಾಕಾಯ್ತು? ನ್ಯಾಚುರಲ್ ಆಗಿ ಆಯ್ತು, ದಟ್ ಇಸ್ ಲೆಟ್ ಅಸ್ ಸೇ 99% ಪಾಸಿಬಿಲಿಟಿ. 1% ಪಾಸಿಬಿಲಿಟಿ ಇಲ್ಲಿ ಅದು ನ್ಯಾಚುರಲ್ ಅಲ್ಲ ಅಂದ್ರೆ, ಬಿಕಾಸ್ ಯು ಕ್ಯಾನ್ ಟ್ರಿಗರ್ ಹಾರ್ಟ್ ಅಟ್ಯಾಕ್ಸ್. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್ ಟ್ರಿಗರ್ ಮಾಡಬಹುದು. ಅಲ್ಲ, ಅಮೆರಿಕ ಹೇಳಿದ್ದು ಸತ್ಯ ಅಂತ ನಾವು ನಂಬಿಕೊಳ್ಳೋದು ಹೇಗೆ ಇದು ಸಂದರ್ಭದಲ್ಲಿ? ನಾನು ಯಾವತ್ತು ಹೇಳಿದೆ ಅಮೆರಿಕ ಹೇಳಿದ್ರೆ ನೀವು ನಂಬಿ ಅಂತ? ನಾನು ಯಾವತ್ತು ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಆಗ ಲೆಕ್ಕ ತಗೊಂಡ್ರೆ ನಿಮಗೆ ಇರಾನ್ ಅಲ್ಲಿ 1000 ಜನ ಸತ್ರು, 1000 ಜನ ಸತ್ರು ಅಂತ ಹೇಳ್ತಾರೆ. ಇಸ್ರೇಲ್ ಅಲ್ಲಿ ಮೀಡಿಯಾನೆಲ್ಲ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ, ಅದು ಇರಾನ್ ಅಲ್ಲಿ 7 ಜನ ಸತ್ರು, 6 ಜನ ಸತ್ರು, 3 ಜನ ಸತ್ರು ವರದಿ ಬರುತ್ತಲ್ಲ. ಹೇಗೆ ನಾವು ಕಾಂಟ್ರಡಿಕ್ಟರಿ ಅನ್ಸಲ್ಲ ನಮಗೆ? ಇರಾನ್ ನಲ್ಲಿ 5000 ಜನ ಸತ್ರಪ್ಪ ಅಂತ ಹೇಳ್ತಾರೆ ಅವರು. ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ಬಟ್ ಆಕ್ಚುಲಿ ಎಷ್ಟು ಜನ ಸತ್ತಿದ್ದಾರೆ ಇರಾನ್ ಒಳಗಡೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಕಾಲಿಟ್ಟಿಲ್ಲ, ಯಾಕಂದ್ರೆ ಅವರಿಗೂ ಗೊತ್ತು ಕಾಲಿಟ್ರೆ ನಾವು ಈಚೆ ಬರಲ್ಲ ಅಂತ. ದಟ್ ಈಸ್ ದ ಲೆವೆಲ್ ಆಫ್ ಡೆವಾಸ್ಟೇಷನ್. ಸೊ ಲಾಸ್ಟ್ ಒನ್ ಸ್ಟೇಟ್ಮೆಂಟ್ ನಾನು ಹೇಳ್ಬಿಡ್ತೀನಿ. ನಾನು ಹೇಳಿದಲ್ಲ ಎವ್ರಿಥಿಂಗ್ ಈಸ್ ಫೇರ್ ಅಂತ ಹೇಳ್ಬಿಟ್ಟು, ನೀವು ಇನ್ನೊಬ್ಬರ ಮೇಲೆ ಜಸ್ಟ್ ಟು ಕೀಪ್ ದ ಬಾಲ್ ರೋಲಿಂಗ್, ಈ ಪಾಟ್ ಏನಿದೆಯಲ್ಲ, ಈ ಪಾತ್ರೆ ಏನಿದೆಯಲ್ಲ, ಅದು ಕುದೀತಿರ್ಬೇಕು ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಇಂತಹ ಒಂದು ಟೈಮಲ್ಲಿ. ಸೊ ಎನಿಥಿಂಗ್ ಈಸ್ ಪಾಸಿಬಲ್, ಬಟ್ ಲೆಟ್ ಅಸ್ ನಾಟ್ ಗೋ ವಿತ್ ದ ರೂಮರ್ಸ್. ಈಗ ಮೇನ್ ಕ್ವೆಶ್ಚನ್ ನೀವು ಕೇಳಿದ್ದು 1.5 ಲಕ್ಷ ಹೋಗಕ್ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ, ಇಟ್ ಈಸ್ ನನ್ನ ಅನಾಲಿಸಿಸ್ ಪ್ರಕಾರ ಇಟ್ಸ್ ಇಂಪಾಸಿಬಲ್. ಆ್ಯಂಡ್ ಪ್ರಾಕ್ಟಿಕಲಿ ಆಲ್ಸೋ ಅಮೆರಿಕಾಗೆ ಇದು ಇಟ್ ಈಸ್ ನಾಟ್ ವಯಬಲ್. ಯಾಕಂತ ಹೇಳಿದ್ರೆ, ಫಸ್ಟ್ಲಿ ಲಾಜಿಸ್ಟಿಕ್ಸ್, ಸೆಕೆಂಡ್ಲಿ 1.5 ಲಕ್ಷ ಜನ ಹೋಗ್ಬಿಟ್ಟು ಅಷ್ಟು ದೊಡ್ಡ ದೇಶದಲ್ಲಿ ಮೌಂಟೇನಿಯಸ್ ಟೆರೈನ್ ಪ್ಲಸ್ ಡೆಸರ್ಟ್ ಟೆರೈನ್ ಎರಡೂ ಇದೆ, ಮಿಲಿಟೆನ್ಸಿ ಕಡಿಮೆ, ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಬೇರೆ ಏನೇನೋ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಇರಾನ್ ಒಳಗಡೆ ಅವ್ರು ಏನಾದ್ರು ಹೋದ್ರು ಅಂತ ಹೇಳಿದ್ರೆ, ಸ್ಪೆಷಲಿ ವಿತ್ ಅಯಾತೊಲ್ಲಾ ಖಮೇನಿ ಗಾನ್, ಈಗ ತಾನೇ ಇದಾಗಿದೆ, ಏನ್ ಹೇಳ್ತಾರೆ, ಅವರ ಒಂದು ಕ್ರಿಮೇಷನ್ ಆಗಿದೆ. ಮಿಲಿಟೆನ್ಸಿ ಯಾವ ಲೆವೆಲ್ ಅವ್ರು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ, ಇವರ ಒಂದು ಅಟ್ರಿಷನ್ ಇರುತ್ತಲ್ಲ, ದ ಡೆತ್ ರೇಟ್ಸ್ ಆಫ್ ಅಮೆರಿಕನ್ ಸೋಲ್ಜರ್ಸ್, ಅವ್ರ ಕಾಲಿಟ್ಟ ತಕ್ಷಣದಿಂದಾನೇ ಸ್ಟಾರ್ಟ್ ಆಗುತ್ತೆ. 4000 to 5000 ಏರ್ಬೋರ್ನ್ ಇವರೇನು ಕಮಾಂಡೋಸ್ ಏನಿದ್ದಾರೆ ಅವ್ರನ್ನ ಕಳಿಸಿ ಕೀ ಅಸೆಟ್ಸ್ ಲೈಕ್ ಖಾರ್ಗ್ ಐಲ್ಯಾಂಡ್ ನ ವಶ ಮಾಡ್ಕೊಳ್ಳೋದು, ದಟ್ ಈಸ್ ಒನ್. ದೇ ಕ್ಯಾನ್ ಆಕ್ಯುಪೈ ದಟ್, ದೇ ಕ್ಯಾನ್ ಫೈಟ್ ಫಾರ್ ಇಟ್. ಆಕ್ಯುಪೇಷನ್ ನನಗೆ ಗೊತ್ತಿಲ್ಲ, ಫ್ಯೂಚರ್ ಇರುತ್ತೆ. ಬಟ್ ಇದೇನಿದೆಯಲ್ಲ 1.5 ಲಕ್ಷನ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಅನ್ವಯಬಲ್. ಫಸ್ಟ್ಲಿ ಇಟ್ಸ್ ಎ ರೂಮರ್. ಸೆಕೆಂಡ್ಲಿ, ಇವನ್ ಇಫ್ ದೇ ಆರ್ ಪ್ಲಾನಿಂಗ್, ಐ ಡೋಂಟ್ ಥಿಂಕ್ ಅವ್ರಿಗೆ ಸಿಕ್ಕಿರೋ ಲೆಸನ್ಸ್ ಇಂದ ಸೆಂಟ್ಕಾಮ್ ಈ ರೀತಿ ತಪ್ಪು ಮಾಡುತ್ತೆ ಅಂತ ನನಗನ್ಸಲ್ಲ. ವೆಂಕಟೇಶ್ ನಾಯ್ಕ್ ಸರ್.